ಯಾವ್ದಾವ್ದನ್ನ ನಾವು ಫಾರಿನ್ ಕರೆನ್ಸಿ ಮೂಲಕ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ, ಅದನ್ನು ಸ್ಟಾಪ್ ಮಾಡಿ. ನಮ್ಮ ಫಾರಿನ್ ಕರೆನ್ಸಿ ಏನು ವೆಚ್ಚ ಆಗ್ತಾ ಇದೆ ಅದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಯಾವ ಯಾವ ವಸ್ತುಗಳಿಗೆ ನಾವು ಅತಿ ಹೆಚ್ಚು ಖರ್ಚು ಮಾಡ್ತಾ ಇದೀವಿ ಆ ವಸ್ತುಗಳನ್ನ ಅತಿ ಕಡಿಮೆ ಬಳಕೆ ಮಾಡೋಣ, ಆ ಮೂಲಕ ಆ ವೆಚ್ಚವನ್ನ ಉಳಿಸಿ ನಮ್ಮ ವಿದೇಶಿ ವಿನಿಮಯ ನಿಧಿ ಏನಿದೆ ಅದನ್ನ ಉಳಿಸೋಣ ಅನ್ನೋದು. ಅದು ಉಳಿಸೋಕೆ ಪ್ರಮುಖವಾಗಿ 4 ವಸ್ತುಗಳು, ಒಂದು ಕ್ರೂಡ್ ಆಯಿಲ್, ಗೋಲ್ಡ್, ಮತ್ತೆ ಇದು ಆಯಿಲ್ ಮತ್ತೆ ಫರ್ಟಿಲೈಸರ್. ಪ್ರಮುಖವಾಗಿ ಈ 4 ವಸ್ತುಗಳು ನಮ್ಮ ಒಂದು ಏನು ಇಂಪೋರ್ಟ್ 31% ನಾವು ಅಲ್ಲೇ ಬಿಲ್ ಪೇ ಮಾಡ್ತೀವಿ. ಹಾಗಾಗಿನೇ ಅವ್ರು ಯಾಕೆ ಅಡುಗೆ ಎಣ್ಣೆ ನನ್ ಬಹಳ ಜನಕ್ಕೆ ಗೊತ್ತೇ ಇಲ್ಲ. ನಾವ್ ಅನ್ಕೊಂಡ್ವಿ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಇವೆಲ್ಲ ನಮ್ಮಲ್ಲಿ ಭರ್ಪೂರ್ ನಾವೇ ಬೆಳಿತೀವಿ ಅಂತ. ಬಟ್ ರಿಯಾಲಿಟಿ ಏನಂದ್ರೆ ನಾವು ಎಲ್ಲವನ್ನ ಆಮದು ಸನ್ಫ್ಲವರ್ ಆಯ್ತು, ಪಾಮ್ ಆಯಿಲ್ ಆಯ್ತು, ಎಲ್ಲ ನಾವು ಆಮದು ಮಾಡ್ಕೊಳ್ತೀವಿ. ಅಂಡ್ ಆಯಿಲ್ಗೆನೆ ನಾವು ಹತ್ತತ್ರ ಒಂದು ವರ್ಷಕ್ಕೆ $20 ಬಿಲಿಯನ್ ಸ್ಪೆಂಡ್ ಮಾಡ್ತೀವಿ. $20 ಬಿಲಿಯನ್ ನಾವು ಬಳಸುವಂತಹ ಅಡುಗೆ ಅನಿಲಕ್ಕೆ ನಾವು ವೆಚ್ಚ ಮಾಡ್ತೀವಿ. ಹೀಗಾಗಿ ನಾವು ಅಡುಗೆ ಅನಿಲದ ಕನ್ಸಂಪ್ಷನ್ ಕಡಿಮೆ ಮಾಡಿದ್ರೆ ನಾವು ಡಾಲರ್ ಅನ್ನ ವ್ಯಯಿಸೋದು ಕಡಿಮೆ ಆಗುತ್ತೆ ಆಯಿಲ್ಗೋಸ್ಕರ. ಸೊ ಅದಕ್ಕೆ ಅವ್ರು ಹೇಳ್ತಾ ಇರೋದು, ಯಾಕಪ್ಪ ಬಹಳ ಜನ ಎಲ್ಲ ಓಕೆ, ಈ ಅಡುಗೆ ಆಯಿಲ್ ಬಗ್ಗೆ ಯಾಕೆ ಮಾತಾಡ್ತಿದ್ದಾರೆ ನರೇಂದ್ರ ಮೋದಿ ಅವರು, ಯಾಕೆ ಕಿಚನ್ ಒಳಗಡೆನೆ ಹೋದ್ರು ಡೈರೆಕ್ಟ್ ಆಗಿ ಅಂದ್ರೆ ಅದನ್ನು ಆಮದು ಮಾಡ್ಕೋತೀವಿ ನಾವು ಡಾಲರ್ ಲೆಕ್ಕಾಚಾರದಲ್ಲಿ, ಪಾಮ್ ಆಯಿಲ್, ಸನ್ಫ್ಲವರ್ ಆಯಿಲ್ ಇದೆಲ್ಲ. ಸೊ ಹಂಗಾಗಿನೇ ಅವ್ರು ಹೇಳಿರೋದು ಸ್ವಲ್ಪ ಕಡಿಮೆ ಮಾಡಿ ಅಂತ. ಈಗ ರವಿ ಸರ್ ಗೋಲ್ಡ್ ಅಂತಂದ್ರೆ ಅದೊಂದು ಭಾವನಾತ್ಮಕ ವಿಚಾರ. ಸೊ ಗೋಲ್ಡ್ ಇಲ್ದೆ ಏನೂ ನಡೆಯಲ್ಲ, ಮದ್ವೆ ನಡೆಯಲ್ಲ, ಶುಭ ಸಮಾರಂಭಗಳು ನಡೆಯಲ್ಲ. ಆದ್ರೆ ಮೋದಿ ಸಾಹೇಬ್ರು ಹೇಳ್ತಿದಾರೆ ಅಟ್ಲೀಸ್ಟ್ 1 ವರ್ಷ ಗೋಲ್ಡ್ ಖರೀದಿ ಮಾಡಬೇಡಿ ಸಭೆ ಸಮಾರಂಭಗಳಿಗೆ ಅಂತ. ಮೋದಿ ಸಾಹೇಬ್ರು ಹೇಳಿರೋದು ತೀರಾ ನಿಲ್ಲಿಸ್ಬಿಡಿ ಅಂತ ಏನು ಹೇಳಿಲ್ಲ, ನಾನ್ ಎಸೆನ್ಷಿಯಲ್ ಗೋಲ್ಡ್ನ ನಿಲ್ಲಿಸಿ ಅಂತ ಇದ್ದಾರೆ. ಅವರೇ ನೀವು ಮದುವೆ ಮಾಡಬೇಡಿ, ಮನೇಲಿ ನಾಮಕರಣ ಮಾಡಬೇಡಿ ಅಂತ ಏನು ಹೇಳಿಲ್ಲ, ನಾನ್ ಎಸೆನ್ಷಿಯಲ್. ಇವಾಗ ದೇಶದ ಆರ್ಥಿಕ ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ನಾವೆಲ್ಲ ಒಳ್ಳೆ ನಾಗರಿಕ ಆಗಿ ನಡ್ಕೊಬೇಕಾಗತ್ತೆ. ಇವಾಗ ಈ ಸಂದರ್ಭ ಇದರಲ್ಲಿ ರಾಜಕೀಯ ಮಾತಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಇದರಲ್ಲಿ ಅಲ್ಲ, ದೇಶಕ್ಕೋಸ್ಕರ ನೋಡಿ ಎಷ್ಟೋ ಜನ ತ್ಯಾಗ ಮಾಡಿದ್ದಾರೆ. ನಾವು ಅದರಲ್ಲಿ ಟೈಟನ್ ಮಾಡ್ಕೊಂತೀವಿ, ನಾವು ಸ್ವಲ್ಪ ಸಪೋರ್ಟ್ ಮಾಡ್ತೀವಿ, ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ದೇಶ ಮುಖ್ಯ ನಮ್ಗೆ. ಸರ್ಕಾರ ಇವತ್ತು ಇವ್ರದ್ದು ಇರ್ಬೋದು, ಅಲ್ಲ ಯಾರ್ದಾದ್ರೂ ಇರ್ಬೋದು, ದೇಶದ ಪರಿಸ್ಥಿತಿ ನಮ್ಗೆ ತುಂಬಾ ಇಂಪಾರ್ಟೆಂಟ್. ನಾವು ಕಸ್ಟಮರ್ಸ್ಗೆ ಹೇಳ್ತೀವಿ, ಹೋರ್ಡಿಂಗ್ ಮಾಡಬೇಡಿ, ನಿಮ್ಮ ಮನೇಲಿ ಫಂಕ್ಷನ್ ಇದೆ ತಗೊಳ್ಳಿ, ಬಟ್ ಹೋರ್ಡಿಂಗ್ ಮಾಡಬೇಡಿ. ಈ ಪರಿಸ್ಥಿತಿಗೆ ನಿನ್ನೆಯಿಂದ ನಾವು ಅದನ್ನು ಶುರು ಮಾಡಿದ್ವಿ. ನಿಮ್ಗೆ ರಿಯಲಿ ಎಸೆನ್ಷಿಯಲ್ ಇದೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ ಅಂತ ಇದ್ದೀವಿ ನಾವು. ಯಾಕೆಂದ್ರೆ ಇವತ್ತು ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದಾದ್ರೆ ಸಾಲಗಾರ ಹೋಗ್ಬಿಡ್ತೀವಿ. ಚಂದ್ರಶೇಖರ್ ಪೀರಿಯಡ್ ಅಲ್ಲಿ ನಾವು ಚಿನ್ನ ಕಳಿಸಿ ನಾವು ಸಾಲ ತಗೊಂಡು ನೋಡಿ, ಆ ತರ ಪರಿಸ್ಥಿತಿ ಬರಬಾರ್ದು. ಇಂಡಿಯಾ ಇಮೇಜ್ ತುಂಬಾ ಚೆನ್ನಾಗಿದೆ ಇವಾಗ ಪ್ರಪಂಚದಲ್ಲಿ, ಆ ಇಮೇಜ್. ಆಮೇಲೆ ನರೇಂದ್ರ ಮೋದಿ ಅವರು ಯಾವುದೇ ಪಾರ್ಟಿ ಆಗಲಿ ಅವರೊಂದು ಎಮೋಷನಲ್ ಅಪೀಲ್ ಕೊಟ್ಟಿದ್ದಾರೆ, ಏನು ಪೇಟ್ರಿಯಾಟಿಕ್ ಅಪೀಲ್ ಕೊಟ್ಟಿದ್ದಾರೆ. ಅದನ್ನ ನಾವು ಕೇಳ್ತೀವಿ, ತಪ್ಪು ಮಾಡಿದಾಗ ನಾವು ಅವ್ರು ತಪ್ಪು ಅಂತೀವಿ. ಇದು ಪೇಟ್ರಿಯಾಟಿಕ್ ಅಪೀಲ್, ಇದು ಚಿನ್ನ ತಗೊಂಬೇಡಿ 1 ವರ್ಷ ಅಂತ ಅವ್ರು ನಿಲ್ಲಿಸಿ ಅಂತ ಹೇಳಿಲ್ಲ. 1 ವರ್ಷ ತಡೆ ಮಾಡ್ಬೋದು. ನಾವು ಹೇಳ್ತೀವಿ, ಮೇಡಮ್ ನಿಮ್ಮ ಮಗುಗೆ ಇನ್ನೂ ಮದುವೆ ಕಾಲ ಇನ್ನೂ ಟೈಮ್ ಇದೆ, ಸ್ವಲ್ಪ ದಿನ ತಡೀರಿ, ಆಮೇಲೆ ತಗೊಳ್ಳಿ ಅಂತೀವಿ. ಇದರಲ್ಲಿ ಏನಾಗಿದೆ ಅಂದ್ರೆ, ಚಿನ್ನ ಪರ್ಚೇಸ್ ಮಾಡಿರೋರು ಗ್ರಾಹಕರಿಗಿಂತನೂ ಈ ಶ್ರೀಮಂತರು ದುಡ್ಡು ಬ್ಲ್ಯಾಕ್ ಮನಿ ಇರೋರು ಏನ್ ಮಾಡಿದ್ದಾರೆ, ಹೂಡಿಕೆ ಮಾಡಿ ಬಿಸ್ಕೆಟ್ ಅಂತ ತಗೊಂಡು ಕೆಜಿಗಳು ಚಿನ್ನ ತಗೊಂಡು ಅವರ ಲಾಕರ್ಗಳು ಇಟ್ಕೊಂಡಿದ್ದಾರೆ. ಅದು ಅನ್ಪ್ರೊಡಕ್ಟಿವ್. ಅದು ಸರ್, ಮನೆಯಲ್ಲಿರೋ ಚಿನ್ನವನ್ನೇ ನೀವು ಕನ್ವರ್ಟ್ ಮಾಡಿದ್ರೆ $2.5 ಟ್ರಿಲಿಯನ್ ಆಗುತ್ತೆ ಅಂತ ಅಂದ್ರೆ ಅದೇ ಒಂದು ಸಪರೇಟ್ ಎಕಾನಮಿ ಆಗೋಗುತ್ತೆ. ಎಂತ ಎಕಾನಮಿ ಅಂತ ಹೇಳ್ತೀನಿ ನೋಡಿ. ನಮ್ಮ ಡೊಮೆಸ್ಟಿಕ್ ಗೋಲ್ಡ್ ನಮ್ದು ಎಷ್ಟಿದೆ ಅಂದ್ರೆ, ಮನೆ ಅಲ್ಲ, ಅಮೆರಿಕನ್ ಒಂದು ಕ್ಷಣದಲ್ಲಿ ಪರ್ಚೇಸ್ ಮಾಡಬಹುದು ನಾವು. ಅಮೆರಿಕ ಏನ್ ದೊಡ್ಡ ದೇಶ ಅಲ್ಲ ನಮ್ಮ ಹತ್ರ ಇರೋ ಗೋಲ್ಡ್ ಪ್ರಕಾರ ನೋಡಿದ್ರೆ. ಬಟ್ ಈ ಒಳಗಿರೋ ಚಿನ್ನ ಯಾವುದು, ಈ ಬ್ಲ್ಯಾಕ್ ಮನಿಯಿಂದ ಆಗಿ ಒಳಗೋಗಿ ಸೇರಿರೋ ಚಿನ್ನ, ದಟ್ ಅನ್ಪ್ರೊಡಕ್ಟಿವ್. ಅದು ಏನು ಪ್ರಯೋಜನ ಬರಲ್ಲ, ಅನ್ಪ್ರೊಡಕ್ಟಿವ್. ಅದು ನಮ್ಮ ಹೆಣ್ಮಕ್ಳ ಅಲ್ಲ, ಜ್ಯುವೆಲ್ರಿ ಇಟ್ಕೊಳ್ಳಿ, ಎಕ್ಸೆಸಿವ್ ಜ್ಯುವೆಲ್ರಿ ವಿದೌಟ್ ಅಕೌಂಟಬಿಲಿಟಿ ಇಲ್ದಿರೋಂಥ ಜ್ಯುವೆಲ್ರಿ ಅದಿರಬಾರ್ದು. ಪೈಸಾ ಆಗಿ ಕನ್ವರ್ಟ್ ಆಗಿಲ್ಲ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ಅದು ರೊಟೇಟ್ ಆಗಿಲ್ಲ ಅಂದ್ರೆ ಇಟ್ಸ್ ಅ ಡೆಡ್ ಎಕಾನಮಿ. ಖಂಡಿತ ಡೆಡ್ ಎಕಾನಮಿ ಇದು. ಅದಕ್ಕೆ ಇನ್ನೇನ್ ಮಾಡಬಹುದು ಅಂದ್ರೆ, ಸರ್ಕಾರ ಇನ್ನೂ ಒಳ್ಳೆ ವಿಧದಲ್ಲಿ ಆಮ್ನೆಸ್ಟಿ ಸ್ಕೀಮ್, ಮುಂಚೆ ವಾಲಂಟರಿ ಡಿಸ್ಕ್ಲೋಸರ್ ಆಫ್ ಇನ್ಕಮ್ ಸ್ಕೀಮ್ ಅಂತ ಇತ್ತಲ್ಲ, ಆ ತರ ಒಂದು ಸ್ಕೀಮ್ ತಂದು ನಿಮಗೆ ಆಮ್ನೆಸ್ಟಿ ಕೊಡ್ತೀವಿ, 10-15% ಟ್ಯಾಕ್ಸ್ ಕಟ್ಟಿ ಅಂದ್ರೆ ಎಲ್ಲರೂ ಅವ್ರ ಚಿನ್ನ ಡಿಕ್ಲೇರ್ ಮಾಡ್ತಾರೆ. ಮಾರ್ಕೆಟ್ ಒಳಗೆ ಚಿನ್ನ ಬರುತ್ತೆ, ನಮ್ಗೆ ರೀಸೈಕಲ್ಡ್ ಗೋಲ್ಡ್ ಬರುತ್ತೆ, ಅಲ್ಲ ಬೆಲೆನೂ ಕಮ್ಮಿ ಆಗುತ್ತೆ.
ಡೋಂಟ್ ಟೆಲ್ ಮಿ ನಿನ್ನ ಹತ್ರ ಎಷ್ಟು ಚಿನ್ನ ಇದೆ ಅಂದ್ರೆ ಅಲ್ಲ, ಯಾವಾಗ್ಲೂ ಬರೀ ಹೆಣ್ಮಕ್ಳು ಚಿನ್ನ ಹೇಳ್ತಾರೆ. ಕೊಡಲ್ಲ. No, no, ಅಲ್ಲ, no, no, ಚಿನ್ನ no. ಕೊಡಲ್ಲ, ಅದು ಅದನ್ನ sir, ಮಾರಿ ಅದು cash convert ಚಿನ್ನ ಮಾಡ್ತಾರೆ. ಅನ್ನೋದು sir, ಅದು ಭಾವನಾತ್ಮಕ ವಿಚಾರ ಅಂಡ್ ವಂಶ ಅಲ್ಲಲ್ಲ ನೋಡಿ, ಇಲ್ಲಿ ಒಂದು ಬಿಸ್ಕೆಟ್ ಒಡವೆ ಯಾರು ಮಾರಲ್ಲ. 25 ಈ ವರ್ಷ ಬಿಸ್ಕೆಟ್ ಒಂದು ಅದು ಮಾಡಿರೋದು. ಕೂಡಿಟ್ಟಿದ್ದಾರೆ ನೋಡಿ, ಚಿನ್ನ ಬಾರು ಬಿಸ್ಕೆಟ್ ಗಟ್ಟಿಗಳು ಅದನ್ನ ಮಾರ್ತಾರೆ. ಅದು ಮತ್ತೆ ವಾಪಸ್ ಬಂತು ಅಂದ್ರೆ ನಮ್ಗೆ ತಿರುಗಿ ಬೇರೆ ದೇಶದಿಂದ ಪರ್ಚೇಸ್ ಮಾಡೋ ನೆಸಿಟಿ ಬರಲ್ಲ. ನೀವು ರೀಸೈಕಲ್ಡ್ ಅಲ್ಲಿ ಗೋಲ್ಡ್ ಕೈ ಹಾಕಿದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಇಲ್ಲ. ಸರ್. ಅಲ್ಲಿಗೆ ಏನಾದ್ರೂ ನೀವು ಕೈ ಹಾಕ್ಬಿಟ್ರೆ ಕಷ್ಟ. ತರಬೇಕಾ ಸರ್ ಅದು? ಸರ್ ಮಾಡಿದ್ರಲ್ಲ 25 ವರ್ಷ ಅದು ಮಾಡಿದ್ರು ಮಾಡಿದ್ರು ಮತ್ತೂ ಬೇಕಾಗತ್ತೆ. ಬಟ್ ಹೊರಗಡೆ ಇನ್ನೂ ದುಡ್ಡು ಬಂದಿಲ್ಲ. ಜಾಸ್ತಿ ಆಗಿದೆ ಸರ್ ದೇಶದಲ್ಲಿ. 1968ರಲ್ಲಿ ಇಂದಿರಾ ಗಾಂಧಿ ಅವ್ರು ಮಾಡಕ್ ಹೋಗಿದ್ದೆ ಅದೇ. ಅದು ಸರ್. ಯಾವುದೇ ಬಂದಿಲ್ಲ. ನಾಗರಿಕ ಚಿನ್ನದ ಗಟ್ಟಿ ಮತ್ತು ಆಮೇಲೆ ನಾಣ್ಯವನ್ನ ಹೊಂದಿರುವ ಹಾಗಿಲ್ಲ. ಅದನ್ನ ಚಿನ್ನದ ಗಟ್ಟಿ ನಾಣ್ಯ ಹೊಂದಿದ್ದರೆ ಅದನ್ನ ನೋಡಿ. ಜ್ಯುವೆಲರಿ ಆಗಿ ಕನ್ವರ್ಟ್ ಮಾಡಿ ಅದರ್ವೈಸ್ ಘೋಷಿಸಿಕೊಳ್ಳಿ. ಅಕ್ಕ ಸಾಲಿಗರಿಗೆ ಲೈಸೆನ್ಸ್ ಕೊಟ್ರು ಮತ್ತು ಲೈಸೆನ್ಸ್ ಕೊಡೋದ್ರ ಜೊತೆಗೆ ಅಧಿಕೃತವಾಗಿ ನೀವು ಎಷ್ಟು ಜ್ಯುವೆಲರಿ ಮಾಡಿ ಕನ್ವರ್ಟ್ ಮಾಡಿದ್ರಿ ಅನ್ನೋದನ್ನ ಘೋಷಣೆ ಮಾಡ್ಕೊಳ್ಳಿ ಅಂದ್ರು. ನೋಡಿ, ನಮ್ಮ ಅಧ್ಯಕ್ಷರು ಸರ್ವಣ್ಣ ಅವರು ಎಷ್ಟೋ ಪ್ರಯತ್ನ ಮಾಡ್ತಾರೆ ಜ್ಯುವೆಲರಿ ಪಾರ್ಕ್ ತರಬೇಕು ಅಂತ. ಪಾಪ ಅವರು ಇನ್ನೂ ಪ್ರಯತ್ನ ಬೀಳ್ತಾನೆ ಇದ್ದಾರೆ. ಜ್ಯುವೆಲರಿ ಪಾರ್ಕ್ ಅಂತಂದ್ರೆ ಒಂದು ಇಂಡಸ್ಟ್ರಿ ಕ್ರಿಯೇಟ್ ಆಗುತ್ತೆ. ನಮ್ಮ ಲೋಕಲ್ ಆರ್ಟಿಸನ್ಸ್ ಗೋಲ್ಡ್ ಸ್ಮಿತ್ಸ್ಗೆಲ್ಲ ಉದ್ಯೋಗ ಸಿಗುತ್ತೆ, ಎಲ್ರಿಗೂ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗ್ತೀವಿ. ನಾವು ಇಂಪೋರ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ಹೊರಗಡೆ ದೇಶಕ್ಕೆ ಕಳಿಸಿದ್ರೆ ಅದೇ ಚಿನ್ನದಿಂದ ಫಾರಿನ್ ಎಕ್ಸ್ಚೇಂಜು ತರ್ಬೋದು. ನಾವು ಬೇಕಾದಷ್ಟು ಫಾರಿನ್ ಎಕ್ಸ್ಚೇಂಜ್ ತರ್ಬೋದು. ಈಗ ಸರ್ ನಾವು ಟೋಟಲ್ ನಮ್ಮ ಒಂದು ಏನ್ ಇಂಪೋರ್ಟ್ ಇದೆ ಅಲ್ಲ ಸರ್, 979 ಬಿಲಿಯನ್ ಡಾಲರ್ ಅಷ್ಟು ನಾವು ಇಂಪೋರ್ಟ್ ಮಾಡ್ತೀವಿ. ಅದರಲ್ಲಿ ಚಿನ್ನಕ್ಕೆ ನಾವು ಎಷ್ಟು ವ್ಯಯಿಸ್ತೀವಿ ಅಂದ್ರೆ ಕಳೆದ ಬಾರಿ ನಾವು 92 ಬಿಲಿಯನ್ ಡಾಲರ್ ಅಷ್ಟು ಇಂಪೋರ್ಟ್ ಮಾಡ್ಕೊಂಡಿದೀವಿ ಚಿನ್ನನ. ಎಲ್ಲಿಂದ ಬರುತ್ತೆ ಚಿನ್ನ ನಮ್ಗೆ? ನಮ್ಮಲ್ಲಂತೂ ಚಿನ್ನ ಇಲ್ಲ. UAE ಅಥವಾ ಸೌತ್ ಆಫ್ರಿಕಾ ಇಲ್ಲಿಂದ ನಾವು ತರಿಸ್ಬೇಕು. ಹೆಂಗ್ ತರಿಸ್ತೀವಿ? ನಮ್ ರೂಪಾಯಿ ಬೆಲೆ ಕೊಡ್ತಾರ ಅವರು? ಡಾಲರ್ ಬೆಲೆಗೆ ಕೊಡ್ತಾರೆ. ಸೊ ಏನು ಅಂತಂದ್ರೆ ಯೂಶಲಿ ಗೋಲ್ಡ್ ಡಾಲರ್ ನಲ್ಲಿ ಡಾಮಿನೇಟ್ ಆಗೋದ್ರಿಂದ, ಡಾಲರ್ ನಲ್ಲೇ ಕೊಡ್ಬೇಕಾಗಿರೋದ್ರಿಂದ ಕಳೆದ 4 ವರ್ಷಗಳ ಅಂಕಿಅಂಶ ನೋಡಿದ್ರೆ ಸರ್ 2023ರಲ್ಲಿ 35 ಬಿಲಿಯನ್ ಡಾಲರ್ ಗೋಲ್ಡ್ ನ ಇಂಪೋರ್ಟ್ ಮಾಡ್ಕೊಂಡಿದೀವಿ. 2024ಕ್ಕೆ ಅದು 45.5 ಬಿಲಿಯನ್ ಡಾಲರ್. ಈಗ 2026 ನಾವು 5ನೇ ತಿಂಗಳಲ್ಲಿದ್ದೀವಿ. ಇನ್ನು 71.98 ಅಂದ್ರೆ ಆಲ್ಮೋಸ್ಟ್ 72 ಬಿಲಿಯನ್ ಡಾಲರ್ ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡಿದೀವಿ. ಅಂದ್ರೆ ನಾವು ನಮ್ಮಲ್ಲಿರುವಂತಹ ಡಾಲರ್ ಅನ್ನ ಅತಿ ಹೆಚ್ಚು ನಾವು ಕ್ರೂಡ್ ಆಯಿಲ್ ಮತ್ತು ಗೋಲ್ಡ್ ಗೆನೆ ವ್ಯಯಿಸ್ತಾ ಇದೀವಿ. ಗೋಲ್ಡ್ ಗೆನೆ ವ್ಯಯಿಸ್ತಾ ಇದೀವಿ. ಗೋಲ್ಡ್ ಡೆಫಿನೆಟ್ಲಿ ಒಂದು ಮದ್ವೆ ಸಮಾರಂಭದಲ್ಲಿ ಬೇಕು, ಇಲ್ಲ ಅಂತ ನಾನು ಹೇಳಿಲ್ಲ. ಅದರ್ವೈಸ್ ಆಲ್ಸೋ ಒಂದ್ ಸ್ವಲ್ಪ ಹಣ ಇದ್ರೂ ನಾವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಡ್ತೀವಿ.